ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ರಾತ್ರಿ ಅಂತೂ ತುಂಬ ಚೆನ್ನಾಗಿ ನಿದ್ದೆ ಬಂತು. ಯಾಕೆಂದರೆ ಟ್ರಾವೆಲ್ ಮಾಡಿದ್ದೆ, ಸೊ ಮೈಕೈ ನೋವೆಲ್ಲ ಇತ್ತು. ತುಂಬ ಚೆನ್ನಾಗಿ ನಿದ್ದೆ ಬಂತು. ನಮ್ಮ ರೂಮ್ಮೇಟ್ ಬಂದು ನೈಟು 12-10 ಏನೋ ಬಂದರು. ಸೊ ಅವ್ರ ಹತ್ರ ಆಲ್ರೆಡಿ ಒಂದು ಕೀ ಕೊಟ್ಟಿರ್ತಾರೆ, ಅಂದರೆ ಹೋಟೆಲಿಗೆ ಬಂದಾಗ ಅವ್ರು ಒಂದು ಕೀ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದರಿಂದ ಅವ್ರು ಆರಾಮಾಗಿ ಬಂದರು. ಸೊ ನೈಟ್ ಬಂದಾಗ ಮಾತಾಡ್ಸಿದ್ರು, ಬಟ್ ನನಗೆ ನಿದ್ದೆ ಮೂಡು ಸರಿಯಾಗಿ ಮಾತಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ಅವ್ರ ಜೊತೆ ಮಾತಾಡಿಕೊಂಡು ಅವರ ಒಂದು ಪರಿಚಯ ಎಲ್ಲ ಮಾಡಿಕೊಂಡು ಎದ್ದು ಹೊರಗಡೆ ಬಂದು ನೋಡಿದ್ರೆ ಮಳೆ 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 ಗೋವಾದಲ್ಲಿ ಮಳೆ. ಸೊ ಯಾರೂ ಓಡಾಡ್ತಾ ಇಲ್ಲ. ಸೊ ನಾವು ಫಸ್ಟು ಎದ್ದು ಫ್ರೆಶ್ ಅಪ್ ಆಗಿ ಒಂದು ರೌಂಡು ಹೋಟೆಲ್ ನೋಡ್ಕೊಂಬರೋಣ ಅಂತ ಅಂದ್ಕೊಂಡೆ. ನಾವಿರೋ ಹೋಟೆಲ್ ಬಂದು ಗೋವಾದಲ್ಲಿ ಗ್ರ್ಯಾಂಡ್ ಹಟ್ ಅಂತೇಳಿ ತುಂಬಾ ಚೆನ್ನಾಗಿದೆ ಹೋಟೆಲು. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಪೂರ್ತಿ ಎಲ್ಲ ಕಡೆ ಸುತ್ತಾಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲ್ಲ. ನೋಡಿ, ಮಳೆ ಬರ್ತಾ ಇದೆ. ಈ ಥರ ಮಳೆ ಬಂದರೆ ಎಲ್ಲಿಗೆ ತಾನೇ ಹೋಗಬೇಕು ಅಂತ ಅನಿಸುತ್ತೆ. ಅದರಲ್ಲೂ ನಮಗೆ ಈ ಥರ ಮಳೆಯಲ್ಲಿ ಓಡಾಡಿ ಅಭ್ಯಾಸ ಇಲ್ಲ. ಅದೇ ನಮ್ಮ ಮಡಿಕೇರಿ, ಕುಶಾಲನಗರ ಆ ಕಡೆ ಸೈಡ್ ಆದವರು ಆದರೆ ಅವ್ರಿಗೆ ಅಭ್ಯಾಸ ಇರುತ್ತೆ ಮಳೆಯಲ್ಲಿ ಓಡಾಡಿ ಅವರವರ ಕೆಲಸ. ಗೋವಾದಲ್ಲಿ ಮಳೆ ಜಾಸ್ತಿ ಆಯಿತು. ಆ್ಯಕ್ಚುಲಿ ನಮಗೆ ಪ್ರೋಗ್ರಾಮ್ ಇರೋದು ಇವತ್ತು ಸಂಜೆ, ಆದರೆ ಅಲ್ಲಿವರೆಗೂ ಹೊರಗಡೆ ಎಲ್ಲ ಓಡಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊತಾ ಇದ್ವಿ ನಾನು ಮತ್ತು ನಮ್ಮ ರೂಮ್. ಅಂದರೆ ನಮ್ಮ ರೂಮ್ ಶೇರಿಂಗ್ ಬಂದು ಬೇರೆಯವರು ಲಕ್ನೋಯಿಂದ ಬಂದಿರೋದು, ಅಸ್ಸಾಮಿಂದ ಬಂದಿದ್ದಾರೆ. ಸೊ ಅವ್ರ ಜೊತೆ ಇವತ್ತು ರೂಮ್ ಶೇರಿಂಗು. ಇಲ್ಲಿ ನೋಡಿದ್ರೆ ಮಳೆ ಸಿಕ್ಕಾಬಟ್ಟೆ ಬರ್ತಾಯಿದೆ. ಎಲ್ಲಿ ಅಂತ ಹೋಗೋದಪ್ಪ. ಮಳೆ ಇಲ್ಲ, ಬಿಸಿಲು ಬಿಸಿಲು ಅಂತ ಇದ್ರು ಗೋವಾ, ಬಟ್ ಇಲ್ಲಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಿದೆ. ನೋಡಿ, ಇನ್ನೂ ತಿಂಡಿಲ್ಲ, ತಿಂಡಿ ತಿನ್ನಕ್ಕೆ ಹೋಗಬೇಕು. ಸೊ ನೋಡೋಣ, ಇವರು ಇನ್ನೂ ರೆಡಿ ಆಗಲಿ, ಒಟ್ಟಿಗೆ ತಿಂಡಿ ತಿನ್ನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ತಿಂಡಿ ತಿನ್ಕೊಂಡು ಬಂದು ರೆಡಿಯಾಗಿ ಹೊರಗಡೆ ಸುತ್ತಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇವಾಗ ಏನೂ ಆಗೋಲ್ಲ. ಸೊ ರೆಡಿ ಆಗಿಬಿಟ್ಟು ರೂಮಲ್ಲಿರೋದು ಅಷ್ಟೇ. ಒಟ್ಟಿನಲ್ಲಿ ಮಳೆ ಮಳೆ ಮಳೆ, ಗೋವಾದಲ್ಲೂ ಮಳೆ. ನಾನು ಮೈಸೂರಿಂದ ಬರಬೇಕಾದ್ರೂ ಕೂಡ ಮಳೆ ಇತ್ತು. ಸೊ ಇವಾಗಲೂ ಕೂಡ ಇಲ್ಲೂ ಮಳೆ ಇದೆ. ಏನೂ ಯೂಸ್ ಇಲ್ಲ. ಗೋವಾಗೆ ಬಂದು ರೂಮಲ್ಲಿ ಆರಾಮಾಗಿ ರೆಸ್ಟ್ ಮಾಡೋದು ಅಷ್ಟೇ. ಯಾರೂ ಓಡಾಡ್ತಾನೂ ಇಲ್ಲ. ಸೊ ಆ್ಯಕ್ಚುಲಿ ಸುಮಾರು ಜನ ನಮ್ಮ ಟೀಮ್ ಅವ್ರು ಏನಿದ್ದಾರೆ, ಟಾಟಾ ಟೀಮ್ ಅವರು ಇವಾಗ ಬರ್ತಾ ಇದ್ದಾರೆ. ಇನ್ನೂ ಎಲ್ಲರೂ ಏನೂ ಬಂದಿಲ್ಲ, ಇನ್ನೂ ಬರೋರು ಬರ್ತಾ ಇದ್ದಾರೆ. ಸೊ ತಿಂಡಿ ಟೈಮ್ ಆಯಿತು. ಸೊ ಮೋಸ್ಟ್ಲಿ ಎಲ್ಲರೂ ತಿಂಡಿ ಸಿಗ್ಬೋದೇನೋ, ನೋಡೋಣ. ಜೋರಾಗಿ ಮಳೆ ಬರ್ತಿದೆ ಅಷ್ಟೇ, ನನಗೇನೋ ಚಳಿ ಅಂತ ಏನು ಅನ್ನಿಸ್ತಾ ಇಲ್ಲ. ತಲೆಗೆ ಬೇರೆ ನೀಟಾಗಿ ಎಣ್ಣೆ ಹಾಕಿದ್ದೀನಿ. ಒಳ್ಳೆ ಬಿಸಿನೀರು ಬಂದರೆ ಸಾಕು, ಆರಾಮಾಗಿ ಸ್ನಾನ ಮಾಡೋಣ. ರೆಡಿ ಆಗೋದು ಆಮೇಲೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ದಿನವಿಡೀ ಹಿಂಗೆ ಮಳೆ ಆದರೆ ತುಂಬ 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 ಕಷ್ಟ. ಸೊ ಇದು ನಮ್ಮ ರೂಮು. ಮೈಸೂರಿಂದ ಬರಬೇಕಾದ್ರೆ ಅಲ್ಲಿ ಮಳೆ, ಈಗ ಇಲ್ಲಿ ಹೊರಗಡೆ ಹೋಗೋಣ ಆದರೆ ಇಲ್ಲಿ ಮಳೆ. ಹಿಂಗಾದರೆ ಭಾರಿ ಭಾರಿ ಕಷ್ಟ. ಸೊ ಅಪರೂಪಕ್ಕೆ ಬಂದಿರೋದು, ಅದು ಟಾಟಾಯಿಂದ ಫಸ್ಟ್ ಟೈಮ್ ನಾನು ಬಂದಿರೋದು. ಸೊ ನೋಡೋಣ ಏನೇನಾಗುತ್ತೆ ಅಂತ. ತಿಂಡಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ತಿಂಡಿಗೆ ಹೋದ್ಮೇಲೆ ಇನ್ನು ಅಲ್ಲೇ ಯಾರು ಸಿಗ್ತಾರೋ ಗೊತ್ತಿಲ್ಲ, ನೋಡೋಣ. ತಿಂಡಿ ಇವತ್ತು ಏನೇನು ಸ್ಪೆಷಲ್ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ರೂಮ್ ಅಂತೂ ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪೆಲ್ಲ ಹೋಗಿದ್ದೀನಲ್ಲ, ಸೊ ಅಲ್ಲಿ ಯಾವ ಥರ ಲಕ್ಸುರಿಯಾಗಿರುತ್ತೆ, ಸೊ ಇಲ್ಲೂ ಕೂಡ ಅದೇ ಥರ ಇದೆ. ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸೊ ನೋಡೋಣ, ತಿಂಡಿಗೆ ಹೊರಡೋಣ. ಸೊ ನನಗೆ ರೂಮಲ್ಲಿ ತುಂಬ ಇಷ್ಟ ಆಗಿದ್ದು ಈ ಒಂದು ಪಾರ್ಟ್. ಸೊ ಆರಾಮಾಗಿ ಕುತ್ಕೋಬೋದು, ಮಲ್ಕೋಬೋದು. ಸೊ ಎ ಸಿ ಇದೆ, ಎ ಸಿ ಜೊತೆಗೆ ಫ್ಯಾನ್ ಕೂಡ ಇದೆ. ಆ್ಯಕ್ಚುಲಿ ಇದು ತುಂಬಾ ಕಂಫರ್ಟಬಲ್. ಸೊ ಜಾಸ್ತಿ ಎ ಸಿ ಹಾಕ್ಕೊಂಡ್ರೆ ಇರೋಕ್ಕಾಗಲ್ಲ. ಸೊ ಅವಾಗ ಸ್ವಲ್ಪ ಎ ಸಿ ಆಫ್ ಮಾಡಿ ಫ್ಯಾನ್ ಹಾಕೋಬೋದು. ಸೊ ಒಟ್ಟಿನಲ್ಲಿ ನನಗೆ ಗೋವಾದಲ್ಲಿ ಈ ಒಂದು ಹೋಟೆಲು ಇಷ್ಟ ಆಯಿತು, ರೂಮು ಇಷ್ಟ ಆಯಿತು. ಹೋಟೆಲ್ ನೇಮ್ ಬಂದು ಗ್ರ್ಯಾಂಡ್ ಹಟ್ ಅಂತೇಳಿ ಸಕ್ಕತ್ತಾಗಿದೆ. ಸೊ ನಾನು ಫೋಟೋ ಶೇರ್ ಮಾಡಿದ್ರು, ನೋಡಿದ್ದೆ. ಬಟ್ ಇವಾಗೆಲ್ಲ ನೋಡಿದ್ಮೇಲೆ ಇನ್ನೂ ಖುಷಿ ಆಗ್ತಾಯಿದೆ. ಸೊ ಯಾರೆಲ್ಲ ಗೋವಾಗೆ ಬರಬೇಕು ಅಂತ ಅಂದ್ಕೋತೀರೋ, ಸೊ ಈ ಹೋಟೆಲ್ಗೆ ಆರಾಮಾಗಿ ಬರ್ಬೋದು. ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿದೆ. ಸೊ ನಾವು ಬಂದಿರೋದು ಗ್ರೌಂಡ್ ಫ್ಲೋರಲ್ಲಿರೋದು ರೂಮು. ಇನ್ನೂ ಬೇರೆ ಬೇರೆ ಆ ಕಡೆ ಎಲ್ಲ ಇದೆ ಅಂತೆ.
ಬಟ್ಟು ಫಸ್ಟ್ ಟೈಮ್ ಬಂದಾಗ ಅಡ್ರೆಸ್ ಗೊತ್ತಾಗ್ತಿರ್ಲಿಲ್ಲ, ಯಾವ ಕಡೆ ಹೋಗಬೇಕು ಏನು ಅಂತ ಒಬ್ಬೊಬ್ಬರು ಒಂದೊಂಥರ ಹೇಳ್ತಾಯಿದ್ರು. ಬಟ್ ಫೈನಲಿ ಸಿಕ್ತು, ಆರಾಮಾಗಿ ಇದ್ದೀನಿ. ಗ್ರೌಂಡ್ ಫ್ಲೋರು ಚೆನ್ನಾಗಿದೆ, ಹೊರಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಮಾರ್ನಿಂಗ್ ವಾಕ್ ಮಾಡೋರಿಗಂತೂ ಕಂಫರ್ಟಬಲ್ ಆಗಿದೆ. ಸೊ ನನಗೆ ನಿದ್ದೆನೇ ಸಾಗಲಿಲ್ಲ, ಇನ್ನೆಲ್ಲಿ ವಾಕ್ ಮಾಡೋದು. ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದ ತಕ್ಷಣ ತಿಂಡಿಗೆ ಹೋಗ್ತೀವಿ. ಹೊರಡೋಣ ತಿಂಡಿಗೆ. ನಾನು ನನ್ನ ರೂಮ್ಮೇಟ್ ಇಬ್ಬರು ರೆಡಿ ಆದ್ವಿ. ಸೊ ರೆಡಿಯಾಗಿ ಹೊರಗಡೆ ಬರೋಣ ಅಂತ ಹೊರಟ್ವಿ. ಸೊ ಇದು ನಾವಿದ್ದಂತಹ ಹೋಟೆಲ್, ಆಲ್ ಬ್ಲ್ಯಾಕ್, ಚೆನ್ನಾಗಿದೆ, ಸ್ಟೋನ್ಸ್ ಸೂಪರ್ ಆಗಿದೆ. ಮಳೆ ಬರ್ತಾ ಇದೆ, ಏನಾದ್ರು ಅಪ್ವೇರೆ ಮುಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಜೋರಾಗೆ ಬರ್ತಾ ಇದೆ, ಏನು ಮಾಡೋದು, ಯಾರೂ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತೇಳಿ ಚಪ್ಪಲಿ ಇಟ್ಕೊಂಡು ಅಲ್ಲಿಂದ ಹೋದ್ವಿ. ಸೊ ನಾವಿದ್ದಿದ್ದು ಮತ್ತು ನಮ್ಮ ಒಂದು ದೂರ ಇದೆ, ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ, ಒಂದು 20 ಹೆಜ್ಜೆ ಇಟ್ಟರೆ ನಮಗೆ ಸಿಗೋದು. ಬಟ್ ಜೋರಾಗೆ ಮಳೆ ಬರ್ತಾ ಇದೆ. ಸೊ ಹಾಗಾಗಿ ಆರಾಮಾಗಿ ಛತ್ರಿ ಇಟ್ಕೊಂಡು ಅಲ್ಲಿಂದ ಬಂದ್ವಿ. ಸೊ ಇಲ್ಲಿ ಇರೋರಿಗೆ ಇದು ಕಾಮನ್ನು, ಬಟ್ ನಮಗಂತೂ ತುಂಬ ಅನ್ಕಂಫರ್ಟಬಲ್. ಎಷ್ಟು ಮಳೆ ಬಂದಿದೆ, ತುಂಬ ಜನ ಛತ್ರಿ ಇಟ್ಕೊಂಡು ಹೋಗಿದ್ದಾರೆ. ನೋಡಿ ಛತ್ರಿ ಎಲ್ಲ ಇಲ್ಲಿದೆ. ಸೊ ಛತ್ರಿ ಎಲ್ಲ ಇಲ್ಲೇ ಊಟ. ಸೊ ಆರಾಮಾಗಿ ತಗೊಂಡು ಬಂದ್ವಿ. ಟಾಟಾದು ಎಲ್ಲಿ ಬ್ರೇಕ್ಫಾಸ್ಟ್ ಅನ್ನೋದು ಸೊ ಚೆನ್ನಾಗಿ ಬೋರ್ಡ್ ಹಾಕಿದ್ದಾರೆ ವಿತ್ ಆರೋ ಮಾರ್ಕು. ಸೊ ಈಸಿಲಿ ನಮಗೆ ಗೊತ್ತಾಗುತ್ತೆ. ಬೆಳಗ್ಗೆ ಮಳೇಲಿ ಬೇರೆ ಬಂದ್ವಿ, ಫುಲ್ಲು ಚಳಿ ಅನ್ನಿಸ್ತಾ ಇದೆ. ಸಕ್ಕತ್ತಾಗಿದೆ ನೀರೆಲ್ಲ, ಎಷ್ಟು ಕ್ಲೀನಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ, ಸೂಪರಾಗಿದೆ. ಗ್ರ್ಯಾಂಡ್ ಆಟ್ ಹೋಟೆಲ್ ಅಂತೂ ಚೆನ್ನಾಗಿದೆ ನೋಡಿ. ಇಲ್ಲಿಂದನೂ ಆರೋ ಮಾರ್ಕ್ ಇದೆ. ಸೊ ಎಲ್ಲಿ ಹೋಗೋದು ಅಂತೇಳಿ ಎಷ್ಟು ದೊಡ್ಡ ದೊಡ್ಡ ಪಾಟ್ಗಳಿಟ್ಟಿದ್ದಾರೆ. ಇದು ಹಳೆ ಕಾಲದ್ದು ಅಂಡೆಗಳು. ವಾವ್, ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಇಷ್ಟು ಮಳೆ ಬರ್ತಾ ಇದೆ ಆದರೂ ಕೂಡ ಫ್ಲೋರೆಲ್ಲ ನೀಟಾಗಿ ಕ್ಲೀನ್ ಇದೆ. ಸೊ ಹ್ಯಾಪಿ. ಇಲ್ಲೂ ದೊಡ್ಡ ದೊಡ್ಡ ಪಾಟ್ಗಳಿಟ್ಟಿದ್ದಾರೆ. ಮೇಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿಂದ ಎಲ್ಲಪ್ಪ ಹೋಗೋದು, ಬ್ರೇಕ್ಫಾಸ್ಟ್ಗೆ ಇಟ್ಟಿರುವಂಥ ಜಾಗ ಯಾರೂ ಇಲ್ಲವೇ ಇಲ್ಲ. ಸೊ ನಾನು ಅಂದ್ಕೊಂಡಿದ್ದೆ ನಮ್ಮ ಟಾಟಾದಲ್ಲಿ ಎಲ್ಲರೂ ಬಂದಿರ್ತಾರೆ ಅಂತ, ಬಟ್ ನೋಡಿದ್ರೆ ಯಾರೂ ಇಲ್ಲ. ನಾವಿಬ್ಬರೇ ಬಂದಿಲ್ಲ ಅಂದರೆ ಆರೋ ಮಾರ್ಕ್ ಬೋರ್ಡೆಲ್ಲ ಕಲ್ವಲ್ಲ ನೋಡ್ಬೋದು. ಎಷ್ಟು ಚೆನ್ನಾಗಿದ್ದಾರೆ. ಅದಕ್ಕಿಂತ ಮುಂಚೆ ಏನೇನಿದೆ ಸ್ಪೆಷಲ್ ಬ್ರೇಕ್ಫಾಸ್ಟ್ ಅನ್ನೋದನ್ನು ನೋಡೋಣ. ಯೂಶ್ವಲಿ ದೋಸೆ, ಇಡ್ಲಿ, ಉಪ್ಪಿಟ್ಟು ಕಾಮನ್ ಡಿಶ್ಶು. ಅದ್ರ ಜೊತೆಗೆ ಸ್ಪೆಷಲ್ ಫುಡ್ ಅಂದರೆ ಫ್ರೂಟ್ಸ್. ನನಗಂತೂ ಈ 3 ಫ್ರೂಟ್ಸ್ ಇಷ್ಟ: ಕಲ್ಲಂಗಡಿ ಹಣ್ಣು, ಸೀಬೆಕಾಯಿ, ಪಪ್ಪಾಯ. 3 ಚೆನ್ನಾಗಿದೆ. 3 ಫಸ್ಟು ತೊಗೊಳ್ಳೋಣ. ಅದಾದಮೇಲೆ ಇನ್ನೇನಿದೆ, ಸೊ ಬ್ರೆಡ್ಡು, ಜಾಮು ಲೈಕ್ ಮಾಡೋರಿಗಂತೂ ತುಂಬಾ ಇದೆ. ಸೊ ಅದು ಕೂಡ ತೊಗೊಳ್ಳೋರು ತೊಗೋಬೋದು. ಇನ್ನು ನೋಡಿ ಇದೆಲ್ಲ ಸ್ಪೆಷಲ್ ಡಿಶಸ್, ಬ್ರೆಡ್ ಜಾಮ್ ಕೇಕ್. ಸದ್ಯಕ್ಕೆ ನಾನಂತೂ ತಿನ್ನಲ್ಲ, ಬಟ್ ನೋಡೋದು ಅಷ್ಟೇ ಏನೇನಿದೆ ಅಂತ. ಓಟ್ಸ್ ತಿನ್ನೋರಿಗೆ ಓಟ್ಸ್ ಕೂಡ ಇದೆ. ಸದ್ಯಕ್ಕೆ ಫಸ್ಟು ಫ್ರೂಟ್ಸ್. ಕಲ್ಲಂಗಡಿನಂತೂ ನ್ಯಾಚುರಲ್ ಸ್ವೀಟ್ ಸೂಪರಾಗಿದೆ. ನಮಗೆ ಮೈಸೂರಲ್ಲಿ ಈ ಥರ ಸಿಗಬೇಕು ಅಂದರೆ ಹುಡುಕಬೇಕು, ಬಟ್ ಇಲ್ಲಂತೂ ತುಂಬ ಚೆನ್ನಾಗಿದೆ. ಅದರ ಜೊತೆಗೆ ಉದ್ದು ನೋಡೇ ಟ್ರೈ ಮಾಡೋಣ ಅಂತ ತೊಗೊಂಡೆ, ಬಟ್ ಬೆಂದಿಲ್ಲ, ಅಷ್ಟು ಕ್ರಿಸ್ಪಿಯಾಗಿಲ್ಲ. ಟೇಸ್ಟ್ ಅಂತೂ ತುಂಬ ಕಡಿಮೆ. ಇನ್ನು ನೆಕ್ಸ್ಟು ಏನಿದೆ ಅಂತ ನೋಡೋಕ್ಕಾಗಲ್ಲ. ನನಗೆ ಸಿಕ್ಕಿದ್ದು ಪನ್ನೀರ್ ಪರೋಟ. ಇದು ಬಂದು ಪನ್ನೀರ್ ಪರೋಟ, ಬಿಸಿಯಾಗಿ ಕೇಳಿ ಹಾಕಿಸ್ಕೊಂಡಿದ್ದು. ಅದ್ರ ಜೊತೆಗೆ ಕರ್ಡ್ ಮತ್ತು ಪಿಕ್ಕಲ್. ವಾವ್, ಪನ್ನೀರ್ ಅಂತೂ ಸೂಪರಾಗಿದೆ. ಸೊ ನಾನಂತೂ ಇನ್ನೂ 2 ಪನ್ನೀರ್ನ ಆರಾಮಾಗಿ ತಿಂದ್ಕೊಂಡು ಅಲ್ಲಿಂದ ಬರೋಣ ಅಂತ ಬಂದೆ. ಸೊ ಹೊರಗಡೆ ಬಂದರೆ ಇನ್ನೂ ಮಳೆ ನಿಂತಿಲ್ಲ. ಸೊ ನೋಡಿ ಇಲ್ಲೂ ಸೂಪರಾಗಿದೆ, ಎಷ್ಟು ಚೆನ್ನಾಗಿದೆ, ಮಳೆ ಬರ್ತಾ ಇದೆ. ಸೊ ಹೆಂಗಿದ್ರು ಒಂದು ರೌಂಡ್ ಬಂದಿದ್ದೀವಿ. ಸೊ ಎಲ್ಲ ಕಡೆ ಒಂದಷ್ಟು ಫೋಟೋಸ್ ವೀಡಿಯೋಸ್ ಮಾಡೋಣ ಅಂತೇಳಿ ಪೂರ್ತಿ ಹೋಟೆಲ್ಸು ಒಂದು ರೌಂಡು ಸುತ್ತಾಡ್ಕೊಂಡು ಬಂದ್ವಿ. ಇದು ತುಂಬ ದೊಡ್ಡದಿದೆ. ಇನ್ನು ಹೊರಗಡೆ ಎಲ್ಲ, ಒಳಗಡೆ ಮಾತ್ರ ಸುತ್ತಾಡ್ಕೊಂಡು ಬಂದ್ವಿ. ಇನ್ನು ಹೊರಗಡೆ ಬಂದು ನೋಡಿದ್ರೆ ಇನ್ನೂ ಮಳೆ ನಿಂತಿಲ್ಲ, ಬಟ್ ಅಷ್ಟು ಜೋರಾಗಿ ಬರ್ತಾ ಇಲ್ಲ, ಹನಿ ಅಂತೂ ಬರ್ತಾ ಇದೆ. ಸರಿ ಅಂತೇಳಿ ಫಸ್ಟು ರೂಮಿಗೆ ಬರೋಣ ಅಂತೇಳಿ ರೂಮಿಗೆ ಬಂದ್ವಿ.
ಸೊ ನೆಕ್ಸ್ಟ್ ಇನ್ನು ಎಲ್ಲರೂ ಹೋಗಬೇಕು, ಏನು ಮಾಡೋದು, ಸೊ ಹೋಗೋದಾ ಬೇಡವಾ ಅಂತ ಇಬ್ಬರು ಚರ್ಚೆ ಮಾಡ್ತಾ ಇದ್ದೀವಿ. ಗಾಯ ಸ್ನಾನ ಆಯಿತು ಪೂರ್ತಿ ರೆಡಿಯಾಗಿಲ್ಲ, ಇನ್ನೂ ರೆಡಿ ಆಗಬೇಕು. ನಮ್ಮ ರೂಮ್ಮೇಟ್ ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಮನೆಯವ್ರಿಗೇನೋ ಫೋನ್ ಮಾಡಿದರು, ಮಾತಾಡ್ತಾ ಇದ್ದಾರೆ. ಸೊ ನಾನು ಅವ್ರು ಬರೋಷ್ಟು ರೆಡಿ ಆಗೋಣ ಅಂತೇಳಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಮಳೆ ಮಾತ್ರ ಇನ್ನೂ ನಿಂತಿಲ್ಲ, ಎಷ್ಟೊತ್ತಿಗೆ ನಿಲ್ಲುತ್ತೆ ಏನೋ ಗೊತ್ತಿಲ್ಲ. ಸೊ ನೋಡೋಣ, ರೆಡಿ ಆಗೋದಂತೂ ಹಾಕ್ತೀನಿ. ಏನಾದರೂ ಹೊರಗಡೆ ಹೋಗ್ಬೋದು ಅಂತ ಆದರೆ ಹೊರಗಡೆ ಒಂದು ರೌಂಡ್ ಹೊರಡು ಬರ್ತೀನಿ, ಇಲ್ಲಾಂದರೆ ಏನೂ ಇಲ್ಲ, ಆರಾಮಾಗಿ ಮಲ್ಕೊಳ್ಳೋದು ಅಷ್ಟೇ. ಮಳೆ ಅಂತೂ ಕಮ್ಮಿ ಆಯಿತು. ಸೊ ಬೇಗ ಬೇಗ ರೆಡಿ ಆಗಬೇಕು, ರೆಡಿ ಆಗ್ತೀನಿ. ಸೊ ನಮ್ಮ ರೂಮ್ಮೇಟ್ ಕೂಡ ಬಂದಿದ್ದಾರೆ, ಅವರು ರೆಡಿ ಆಗ್ತಾಯಿದ್ದಾರೆ. ನಾನು ಇನ್ನೊಂದು 10 ನಿಮಿಷ ರೆಡಿಯಾಗಿ ಹೊರಗಡೆ ಹೋಗೋಣ. ಅಟ್ಲೀಸ್ಟ್ ಬಂದಿರೋದಕ್ಕಾದರೂ ಹೋಟೆಲ್ಲಂತೂ ನೀಟಾಗಿ ನೋಡ್ಕೊಂಬರೋಣ. ರೆಡಿ ಆಗೋಣ ಅಂತ ಹೊರಟಿದ್ದೀನಿ. ಫಸ್ಟು ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ. ಇನ್ನೂ ಹೇರ್ ಪೂರ್ತಿ ಕಂಪ್ಲೀಟಾಗಿ ಒಣಗಿಲ್ಲ. ಸೊ ನಮಗಂತೂ ಇಲ್ಲೇ ಹೇರ್ ಡ್ರೈಯರ್ ಇದೆ. ಸೊ ಬೆಸ್ಟು, ಸೂಪರಾಗಿದೆ. ನಮಗೆ ಬೇಕಾಗಿದ್ದಂತಹ ಎಲ್ಲ ಐಟಮ್ಸ್ ಇದೆ. ಬಾತ್ರೂಮು, ಇಲ್ಲಿ ವಾಶ್ರೂಮು, ನಮಗೆ ಬೇಕಾಗಿರುವಂತಹದ್ದು. ಪ್ಲಸ್ ಇದು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸೊ ಸೂಪರಾಗಿದೆ. ಜೊತೆಗೆ ನಮಗೇನೆಲ್ಲ ಬೇಕು, ಶಾಂಪೂ, ಕಂಡೀಷನರು, ಜೆಲ್ಲು ಎಲ್ಲ ಪ್ರತಿಯೊಂದು ಇಲ್ಲ. ಶವರ್ ಇದೆ, ಹ್ಯಾಂಡ್ ಶವರ್ ಇದೆ, ಹಾಟ್ ವಾಟ್ರ್ ಬರುತ್ತೆ ಆರಾಮಾಗಿ ಸ್ನಾನ ಮಾಡೋದಕ್ಕೆ. ಕಂಪ್ಲೀಟ್ ಅಂತೂ ಆಯಿತು. ಸೊ ಬೇಗ ಬೇಗ ರೆಡಿ ಆಗ್ತೀನಿ. ನೋಡೋಣ, ಒಂದುಗಡೆ ಒಂದು ರೌಂಡ್ ಆಚೆ ಹೋಗಿ ಬರೋಣ. ಸೊ ಸೂಪರಾಗಿದೆ. ಸಿಂಪಲ್ಲಾಗಿ ರೆಡಿಯಾಗಿ ಹೋಗೋಣ ಅಂತೇಳಿ ನಾವು ಹೊರಗಡೆ ಬಂದ್ವಿ. ಸೊ ಮಳೆ ಬಂದು ನಿಂತಿದೆ, ಹೊರಗಡೆ ಎಲ್ಲ ಪೂರ್ತಿ ಗಲೀಜಾಗಿದೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಎಲ್ಲೋಗಬೇಕು ಅಂತ ಗೊತ್ತಿಲ್ಲ, ಏಕೆಂದರೆ ತುಂಬ ದೊಡ್ಡದಾಗಿದೆ ಹೋಟೆಲ್ಲು. ಸೊ ಇನ್ನು ನಮ್ಮ ಟಾಟಾದವರು ಯಾರ್ಯಾರು ಬಂದಿದ್ದಾರೆ ಅಂತಲೂ ಗೊತ್ತಿಲ್ಲ. ಈಗ ಬಂದಿದ್ದೀವಿ. ಸೊ ಅಟ್ಲೀಸ್ಟ್ ಒಂದು ರೌಂಡ್ ಎಲ್ಲ ಕಡೆ ಹೋಗಿ ಬರೋಣ ಅಂತೇಳಿ ಅಷ್ಟೇ. ಇನ್ನು ಗೋವಾಗೆ ಬಂದಿರೋದ್ರಿಂದ ಸೊ ನಾನು ವೈಟ್ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಸೊ ಗಲೀಜಾಗ್ತಿದ್ರೆ ಸಾಕು. ನೋಡೋಣ ಸೊ ಇನ್ನೇನೇನಿದೆ ಈ ಹೋಟೆಲಲ್ಲಿ ಅಂತ. ಏಕೆಂದರೆ ನಮಗೆ ಪ್ರೋಗ್ರಾಮ್ ಇರೋದು ಈವ್ನಿಂಗು. ಸೊ ಟೈಮ್ ಟೇಬಲ್ ಬಂದಿದೆ. ಸೊ ಅದರಲ್ಲಿ ಈವ್ನಿಂಗಿಂದ ಅಂತ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಇನ್ನೂ ತುಂಬ ಜನ ಬರೋರು ಇದ್ದಾರೆ. ಸೊ ಬಂದಿಲ್ಲ ಯಾರೂ ನಮಗೆ ಟಾಟಾದವರು ಅಂತ ಇನ್ನೂ ಕಾಣಿಸ್ಕೊಂಡಿಲ್ಲ, ಬಟ್ ಗೊತ್ತಾಗಿಲ್ಲ ಅಲ್ಲ. ಸೊ ಈವ್ನಿಂಗ್ ಒಂದು ಸಲ ಯಾವುದಾದ್ರು ಪ್ರೋಗ್ರಾಮಲ್ಲಿ ಮೀಟ್ ಮಾಡಿದ್ರೆ ಗೊತ್ತಾಗತ್ತೆ. ಸೊ ಪೂರ್ತಿ ವಾವ್ ನೋಡಿ, ಇಲ್ಲಿಂದ ನೋಡಿದ್ರೆ ಸಮುದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮೈ ಗಾಡ್, ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ, ಬಟ್ ತುಂಬ ಬೇಜಾರಾಗ್ತಿದೆ. ಸೊ ಬೆಳಗ್ಗೆಯಿಂದ ಸುಮ್ಮನೆ 2 hour ಟೈಮ್ ವೇಸ್ಟ್ ಮಾಡಿದ್ದಾಯಿತು. ಸೊ ಮಳೆ ನಿಂತಿದ್ರೆ ನಾವು ಆಗಲೇ ಬರ್ತಾಯಿದ್ವಿ. ಅಟ್ಲೀಸ್ಟ್ ಇದೆಲ್ಲ ಕಡೆ ಒಂದು ರೌಂಡು ಹೊರಡು ಬರ್ಬೋದಿತ್ತು, ಬೀಚಲ್ಲಿ ಹೋಗಿ ಆಟ ಆಡ್ಕೊಂಡು ಬರ್ಬೋದಿತ್ತು. ಇಲ್ಲಂತೂ ಗ್ರೀನರಿ ಸಕ್ಕತ್ತಾಗಿದೆ, ಸೂಪರಾಗಿದೆ ಪ್ಲೇಸು. ಬಟ್ 1 hour ಮುಂಚೆ ಆದರೂ ಬಂದಿದ್ದರೆ ಇನ್ನೂ ಚೆನ್ನಾಗಿ ಇಲ್ಲೆಲ್ಲ ಕಡೆ ಆಟ ಆಡ್ಕೊಂಡು ಬರ್ಬೋದಿತ್ತು. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಎಲ್ಲೂ ಏನೂ ಅಷ್ಟು ಗಲೀಜಂತಿಲ್ಲ. ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡು ತುಂಬ ಚೆನ್ನಾಗಿ ನಿಟ್ಟಿದ್ದಾರೆ. ಅಷ್ಟು ಮಳೆ ಬರ್ತಾ ಇದೆ, ಬಟ್ ಅಂದರೂ ಕೂಡ ಅಲ್ಲಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಪ್ಲೇಸ್ ಅಂತೂ ಸೂಪರಾಗಿದೆ, ಅಲ್ಟಿಯಾಗಿದೆ ನೋಡಿ. ಸಮುದ್ರ ಇಲ್ಲಿಂದ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ 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 ಮಿಸ್ ಮಾಡ್ಕೊಂಡ್ವಿ. ಇಲ್ಲಿ ಒಂದಕ್ಕಿಂತ ಒಂದು ರೂಮ್ ಸ್ವಲ್ಪ ದೂರ ಇರೋದ್ರಿಂದ ಈ ಥರ ವೆಹಿಕಲ್ಸ್ ಇದೆ. ಆರಾಮಾಗಿ ಕಾಲ್ ಮಾಡಿದ್ರೆ ಅವರೇ ಬರ್ತಾರೆ. ಇಂಥ ರೂಮ್ ನಂಬರ್ ಈ ಥರ ಬನ್ನಿ ಅಂತ ಹೇಳಿದ್ರೆ, ಅಂದರೆ ಅವರಿಗೆ ಗೆಸ್ಟ್ ನಂಬರ್ 1, 2, 3 ಬಿಲ್ಡಿಂಗ್ ನಂಬರ್ಗಳು ಹೇಳಿದ್ರೆ ಅವರೇ ಬಂದು ಪಿಕಪ್ ಮಾಡಿಕೊಂಡು ಎಲ್ಲಿಗೆ ಹೋಗಬೇಕು ಅಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ. ವಾವ್, ತುಂಬ ಹತ್ರನೇ ಇದೆ. ಅಯ್ಯೋ, ತುಂಬ ಗಲೀಜು ಕೂಡ ಇದೆ. ಎಲ್ಲ ಕಪ್ಪು ಅಂತ ತೋರಿಸ್ತಾ ಇದೆ. ಕಪ್ಪೆ ಚುಪ್ಪು ಅಂತೂ ತುಂಬಾ ಇದೆ. ಹೊರಗಡೆ ಹೋಗಿ ಆಟ ಆಡೋಣ ಅಂದರೆ ಆಲ್ರೆಡಿ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿಬಿಟ್ಟಿದ್ದೀವಿ. ಬಟ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ಇಬ್ರಿಗೂ ತುಂಬ ಬೇಜಾರಾಗ್ತಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇಲ್ಲಿಂದ ನಿಂತ್ಕೊಂಡು ಸೊ ವ್ಯೂಸ್ ನೋಡೋದು
ಒಂದು ಫೋಟೋಸು ವಿಡಿಯೋಸ್ ಅಂತೂ ಮಾಡ್ಕೋಬೋದು ಅಷ್ಟೇ. ಗೋವಾ ಬೀಚ್, ಗೋವಾದಲ್ಲಿರುವಂತಹ ಬೀಚ್. ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ನಾನು ಈ ಥರ ಬೀಚ್ ನೋಡ್ತಾ ಇರೋದು ಗೋವಾದಲ್ಲಿ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ಹೋಟೆಲ್ಲು. ಸೊ ನೋಡೋಣ, ಕೆಳಗಡೆ ಹೋಗೋಣ. ನೋಡಿ ಫ್ಲೋರ್ ಎಷ್ಟು ಚೆನ್ನಾಗಿ ನೀಟಾಗಿದೆ. ಸೊ ಫಸ್ಟು ನಾನು ವಿಚಾರಿಸಿದೆ ಯಾವ ಕಡೆಯಿಂದ ಕೆಳಗಡೆ ಇಳಿಬೋದು ಅಂತೇಳಿ. ಸೊ ಲಾಸ್ಟಿಗೆ ಹೋಗಿ ಕ್ರಾಸ್ ಮಾಡಿ ಅಂತ ಹೇಳಿದ್ರು. ಸರಿ ಹೋಗೋಣ ಅಂತೇಳಿ ಅಲ್ಲಿಂದ ಹೊರಟಿದ್ವಿ. ಇದು ಯಾವುದೋ ಪ್ರೋಗ್ರಾಮ್ಗೆಲ್ಲ ಅರೇಂಜ್ಮೆಂಟ್ ಮಾಡಿ ಎಲ್ಲ ತೆಗಿತಾ ಇದ್ದಾರೆ ಅನಿಸುತ್ತೆ. ಮಳೆ ಬಂದಿರೋದ್ರಿಂದ ಎಲ್ಲ ಹಾಳಾಗಿದೆ. ಏನಿಲ್ಲ, ಅವ್ರಿಗೆ ಗೊತ್ತಿದೆ ವರ್ಕು, ಅವ್ರಿಗೆ ಅಭ್ಯಾಸ ಇದೆ ಈ ಥರ ಮಳೆಯಲ್ಲೆಲ್ಲ ಕೆಲಸ ಮಾಡಿ. ಸೊ ಅವ್ರು ಏನಿದೆ ಅವ್ರು ವರ್ಕ್ ಮಾಡ್ಕೋತಾರೆ. ವಾವ್, ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಆಟ ಆಡೋದಕ್ಕೆ ಸೂಪರಾಗಿದೆ. ಹೂವು ಗಿಡ, ಅಣಬೆ ಹೂವು, ತೊಂಬಿಟ್ಟು ಹೂವು. ನಾವು ಯೂಶ್ವಲಿ ದೇವ್ರ ಪೂಜೆ ಮಾಡಿದಾಗ ಹಾಕುವಂಥ ಹೂವು. ಕಲರಂತೂ ಸಖತ್ತಾಗಿದೆ. ಎಸ್, ಸೂಪರಾಗಿದೆ. ಕೂರ್ತಾ ಇಲ್ವಲ್ಲ? ಕೂರಲ್ಲ ಅನಿಸುತ್ತೆ. ಇಟ್ಸ್ ಓಕೆ. ಎಸ್, ಕೂರ್ತು. ಚೆನ್ನಾಗಿ ಕಾಣಿಸಿದೆ ಅಲ್ಲ ಗೈಸ್? ಓಕೆ. ಸೊ ಅಲ್ಲಿಂದ ಇನ್ನೇನಿದೆ ಫಸ್ಟು ನೋಡೋಣ. ತುಂಬ ದೊಡ್ಡದಾಗಿದೆ, ಹೊರಗಡೆನೂ ನೀಟಾಗಿದೆ. ಖುಷಿ ಆಯಿತು. ವಾವ್, ಇದು ಯೇಸು ಅವರ ಒಂದು ಶಿಲೆ ಇಟ್ಟಿರು ಮಾಡೋರು ಅಂಥದ್ದು. ಫುಲ್ಲು ಗ್ರೀನರಿ, ಗಂಟೆ. ಸೊ ಆಟ ಆಡೋಕ್ಕೆ ಕಪಲ್ಸ್ಗಂತೂ, ಹೊಸ ಮದುವೆ ಆಗಿರೋ ಕಪಲ್ಸ್ಗಂತೂ ಎಂಜಾಯ್ಮೆಂಟ್ ಮಾಡೋದು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ. ಸೊ ಇನ್ನೂ ನಾವು ಅಷ್ಟು ದೂರ ಹೋಗಬೇಕು. ವಾವ್, ಈವ್ನಿಂಗ್ ಟೈಮ್ ಆದರೆ ಆರಾಮಾಗಿ ಇಲ್ಲಿ ರೆಸ್ಟ್ ಮಾಡಿಕೊಂಡು ಆಟ ಆಡ್ಕೊಂಡಿರ್ಬೋದು. ಸದ್ಯಕ್ಕೆ ಈವ್ನಿಂಗ್ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಈಗಲೇ ಒಂದು 10 ನಿಮಿಷ ಆಟ ಆಡ್ಕೊಂಡು ಹೋಗೋಣ ಅಂಥೇಳಿ ನಾನು ಮತ್ತು ನಮ್ಮ ರೂಮ್ಮೇಟ್ ಇಬ್ಬರೂ ಒಂದು 10ರಿಂದ 5 ನಿಮಿಷ ಮಲ್ಕೊಳ್ಳೋಣ ಅಂಥೇಳಿ. ವಾವ್, ತುಂಬ ಚೆನ್ನಾಗಿದೆ. ಇಲ್ಲಿ ಮಲ್ಕೊಂಡ್ಮೇಲೆ ಎದ್ದು ಹೋಗಬೇಕು ಅಂತ ಅನ್ನಿಸ್ತಾನೇ ಇಲ್ಲ. ಒಂದು 10 ನಿಮಿಷ ಅಂತೂ ಇರಬೇಕು ಅಂತ ಅನ್ನಿಸ್ತಿದೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ. ಸೊ ಇನ್ನು ಮಧ್ಯಾಹ್ನಕ್ಕೆ ಇನ್ನು ಊಟಕ್ಕೆ ಹೋಗಬೇಕು. ಜೊತೆಗೆ ಬರೋರೆಲ್ಲ ಯಾರು ಇದ್ದಾರೆ, ಬರ್ಬೋದು ಇವಾಗ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ಒಂದು 10 ನಿಮಿಷ ಇದ್ದು ಸೊ ಮುಂದೆ ಹೋಗಿ ಏನಿದೆ ಬೀಚಲ್ಲೆಲ್ಲ ಫೋಟೋಸ್ ತೊಗೊಂಡು ಬರಬೇಕು. ಸೊ ಇಲ್ಲೂ ಎದ್ದು ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ, ಇಬ್ಬರೂ ಅಷ್ಟೇ. ಸೊ ಇಲ್ಲೇ ಇರೋಣ ಅಂತ ಅನ್ನಿಸ್ತಿದೆ. ಅಷ್ಟು ಖುಷಿ ಆಗ್ತಾಯಿದೆ, ಬಟ್ ಬೇಜಾರಾಗ್ತಿದೆ. ಸೊ 1 ಅವರ್ ಮುಂಚೆ ಆದರೂ ನಮಗೆ ಮಳೆ ನಿಂತಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ಕೊಂಬರ್ಬೋದಿತ್ತು. ಕತ್ತಾಗಿದೆ ಗೋವಾಗಿದೆ. ಸೊ ಹೊರಗಡೆ ದೇಶ ಅಂದರೆ ಇಂಟರ್ನ್ಯಾಷನಲ್ ಟ್ರಿಪ್ಪು ಕೂಡ ಹೋಗಿದ್ದೀನಿ ನಾನು. ಸೊ ಅಲ್ಲಿ ಯಾವ ಥರ ಇರುತ್ತೆ ಸೇಮ್ ಇಲ್ಲೂ ಕೂಡ ಅದೇ ಥರ ಇದೆ. ತುಂಬ ಖುಷಿ ಆಗುತ್ತೆ. ಗೋವಾ ಫಸ್ಟ್ ಟೈಮ್ ಟಾಟಾ ಕಡೆಯಿಂದ ತುಂಬ ಒಳ್ಳೆ ಎಂಜಾಯ್ಮೆಂಟ್. ಬಟ್ ಮಳೆ ಬರಬಾರ್ದಿತ್ತು ಅಷ್ಟೇ. ಈ ಮಳೆಯಿಂದಾಗಿ ಸ್ವಲ್ಪ ಓಡಾಟ ಕಡಿಮೆ ಆಯಿತು. ಬ್ರೇಕ್ಫಾಸ್ಟ್ ಮಾತ್ರ ಸೂಪರಾಗಿತ್ತು. ಪನ್ನೀರ್ ಪರೋಟ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಅಂತೂ ಆಲ್ರೆಡಿ ಇಟ್ಸ್ 11:30. ನೋಡೋಣ ಇನ್ನೂ ಏನೇನು ನೋಡ್ಬೋದು. ಬೀಚ್ಗೆ ಹೋಗುವಂಥ ದಾರಿ ಎಲ್ಲಿದೆ?